ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ, ಹಾಗೆ ಬೆಳಿಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ತಿಂಡಿ ಆಗಿಲ್ಲ. ತಿಂಡಿ ಬಾತಿಗೆ ರೆಡಿ ಮಾಡಿದ್ದೀನಿ. ಇನ್ನೂ ಅದು ಏನು ರೆಡಿ ಆಗಿಲ್ಲ. ಹಾಗೆಯೇ ಬಟ್ಟೆ ವಾಷಿಂಗ್ ಹಾಕಿದ್ದೀನಿ. ಇವತ್ತು ನೀರು ಬಿಟ್ಟಿದ್ದಾರೆ. ಇವತ್ತು ಸಂಜೆ ಗಂಟ ಬೇರೆ ಕೆಲಸನೇ ನನಗೆ. ಇವಳ ನೋಡಿ ಇಲ್ಲಿ ಗಲಾಟ ಮಾಡ್ತಾ ಇದ್ದಾಳೆ. ಇವಳು ತಲೆಗೆ ಎಣ್ಣೆ ಹಾಕಬೇಕು. ಎಣ್ಣೆ ಕಾಯಿಸಿ ಇಟ್ಟಿದ್ದೀನಿ ನಾನು. ಎಣ್ಣೆ ಹಾಕ್ಬೇಕೀಗ. ಎಣ್ಣೆ ನೋಡಿ, ಇಲ್ಲಿ ವಾಷಿಂಗ್ ಹಾಕಿದ್ದೀನಿ. ಪೈಪ್ ಹಾಕಿದ್ದೀನಿ ನೋಡಿ, ವಾಷಿಂಗ್ ಆಗ್ತಾಯಿದೆ. ಹಾಗೆ ಸಹ ಬಾತಿಗೆ ಇಟ್ಟಿದ್ದೀನಿ. ಈಗ ಅದು ವಿಸಿಲ್ ಬಂದಿದೆ. ಇನ್ನೊಂದು 10 ನಿಮಿಷ ಅದೆಲ್ಲ ಸ್ಟೀಮ್ ಎಲ್ಲ ಹೋದ್ಮೇಲೆ ತೆಗೆದು ನೋಡಬೇಕು ಹೇಗೆ ಆಗಿದೆ ಅಂತ. ಫ್ರೆಂಡ್ಸ್, ಬಾತು ರೆಡಿಯಾಗಿದೆ. ತುಂಬ ಘಮ ಘಮ ಅಂತ ಬರ್ತಾಯಿದೆ. ಬಿಸಿ ಚೆನ್ನಾಗಿದೆ. ತರಕಾರಿ ಜೊತೆ ನಾನು ಬೀಟ್ರೂಟು ಹಾಕಿದ್ದೀನಿ ನೋಡಿ. ಅವಳನ್ನ ನೋಡಿ ಹೆಂಗೆ ನೋಡ್ತಿದ್ದಾಳೆ ಅಂತ. ತಿಂಡಿ ಚೆನ್ನಾಗಿತ್ತಾ? ಬಾತು ಚೆನ್ನಾಗಿತ್ತಾ? ಫ್ರೆಂಡ್ಸ್, ತಿಂಡಿ ಎಲ್ಲ ತಿನ್ಕೊಂಡು ನಾನು ಚಿನ್ನಿಮನ್ ತಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಯಾಕಂದರೆ ಸಾಯಂಕಾಲ ಸ್ನಾನ ಮಾಡಬೇಕು. ಹಾಗಾಗಿ ಬೆಳಿಗ್ಗೆನೇ ಎಣ್ಣೆ ಹಚ್ಚಿ ಬಿಟ್ಬಿಡ್ತೀನಿ. ಒಂದು ಟ್ರಿಪ್ಪು ಬಟ್ಟೆ ಒಣಗಾಕ್ಬಿಟ್ಟು ಬಂದು ಅವಳಿಗೆ ಎಣ್ಣೆ ಹಚ್ತಾಯಿದ್ದೀನಿ. ಇದು ಬಂದು ಪ್ಯೂರು ಕೊಬ್ಬರಿ ಎಣ್ಣೆ. ರಾತ್ರಿನೇ ನಾನು ಕಾಯಿಸಿ ಇಟ್ಕೊಂಡಿದ್ದೆ, ಬೆಳಿಗ್ಗೆ ಹಚ್ಚೋಕ್ಕೆ ಸರಿಯಾಗುತ್ತೆ ಅಂದ್ಕೊಂಡು. ಅವಳ ಕೂದಲಂತೂ ತುಂಬ ಚೆನ್ನಾಗಿ ಬೆಳೀತಾ ಇದೆ. ತುಂಬ ಚೆನ್ನಾಗಿ ಆಗ್ತಾಯಿದೆ. ಹಾಗಾಗಿ ನಾನು ಪ್ಯೂರ್ ಕೊಬ್ಬರಿ ಎಣ್ಣೆನೇ ಹಾಕೋದು. ಪ್ಯಾರಾಶೂಟು ಅದು ಇದು ಯಾವ ಎಣ್ಣೆನೂ ಯೂಸ್ ಮಾಡಲ್ಲ. ನನ್ನ ಕೂದಲಿಗೂ ಅಷ್ಟೇ, ಅವಳ ಕೂದಲಿಗೂ ಅಷ್ಟೇ, ಇಬ್ಬರೂ ಕೊಬ್ಬರಿ ಎಣ್ಣೆನೇ ಹಚ್ಚೋದು. ಹಾಗೆಯೇ ಕೊಬ್ಬರಿ ಎಣ್ಣೆಗೆ ಏನೇನು ಹಾಕಿ ಕಾಯಿಸಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡಿ. ಕರಿಬೇವಿನ ಸೊಪ್ಪು, ಫ್ರೆಶ್ ಕರಿಬೇವಿನ ಸೊಪ್ಪು, ಹಾಗೆ ನೆಲ್ಲಿಕಾಯಿ ಒಂದು ನೆಲ್ಲಿಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಮೆಂತ್ಯ ಕಾಳು, ಇದು ಅದ್ರ ಜೊತೆಗೆ ಹರಳೆಣ್ಣೆ ಅಂತ ಬರುತ್ತಲ್ವ, ಅದನ್ನೂ ಹಾಕಿ ಕಾಯಿಸಿದ್ದೀನಿ. ಹಾಗೆಯೇ ನೋಡಿ, ನಮ್ಮ ಚಿನ್ನಿಮ ಯಾವುದೇ ಒಂದು ಸಾಂಗ್ ಹಾಕಲಿ ಅದಕ್ಕೆ ಆ ಸಾಂಗ್ನ ಹಾಡ್ತಾ ಡ್ಯಾನ್ಸ್ ಮಾಡ್ತಾಳೆ. ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಯಾವುದೇ ಸಾಂಗ್ ಬರಲಿ ಅದನ್ನ ಚೆನ್ನಾಗಿ ಆಡ್ತಾಳೆ ಅವಳು. ಹಾಗೆಯೇ ಡ್ಯಾನ್ಸ್ ಮಾಡ್ತಾಳೆ. ನನಗಂತೂ ತುಂಬ ಖುಷಿಯಾಗುತ್ತೆ. ಫ್ರೆಂಡ್ಸ್, ಇಷ್ಟೊತ್ತಾಯಿತು ಬಟ್ಟೆ ಎಲ್ಲ ಒಗೆಯೋದು. ಬಟ್ಟೆ ತುಂಬಾ ರಾಶಿ ಇತ್ತು. ಇನ್ನೂ ಊಟ ಮಾಡಿಲ್ಲ. ಗಂಟೆ ಬಂದು 3 ಗಂಟೆ ಆಗಿಬಿಟ್ಟಿದೆ. ಊಟ ಮಾಡಿಕೊಂಡು ಇನ್ನು ಮನೆಯೆಲ್ಲ ಗುಡಿಸಿ ಒರೆಸ್ಬೇಕು. ಆಮೇಲೆ ಸ್ನಾನ ಮಾಡಿಕೊಂಡು ಸಂಜೆಗೆ ಪೂಜೆ. ನನ್ನ ಚಿನ್ನಿಮ್ಮ ಮನಗ್ಬಿಟ್ಟಿದ್ದಾಳೆ ನೋಡಿ. ಅವಳು ಊಟ ಮಾಡ್ಕೊಂಡು ಬಂದುಬಿಟ್ಲು. ಎಷ್ಟು ರಾಶಿ ಬಟ್ಟೆ ಇತ್ತು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ಸೀರೆಗಳು ಇಲ್ಲಿ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ಈಗ ಒಗ್ದಾಕಿರೋ ಬಟ್ಟೆಗಳು. ನೋಡಿ ಎಷ್ಟೊಂದಿದೆ ಅಂತ. ಇದೆಲ್ಲ ಮಡಚಿಡಬೇಕು. ಇನ್ನೂ ಒಣಗಾಕಿರೋ ಬಟ್ಟೆಗಳು ಇನ್ನೂ ಸ್ವಲ್ಪ ಇದೆ. ಆ ಕಡೆ ಸ್ವಲ್ಪ ಹಾಕಿದ್ರಿ, ಮುಂದ್ಗಡೆ ಸ್ವಲ್ಪ ಹಾಕಿದ್ದೀನಿ. ಫಸ್ಟು ಹೊಟ್ಟೆ ಸಿಗ್ತದೆ. ನಾನು ಊಟ ಮಾಡ್ಕೊಳ್ತೀನಿ. ಊಟ ಅಂದರೆ ಅಡುಗೆ ಏನು ಮಾಡಿತ್ತಿಲ್ಲ ನಾನು. ಬೆಳಿಗ್ಗೆದೆ ಬಾತು ಇತ್ತು, ಅದನ್ನೇ ಚಿನ್ನಿಮನೂ ತಿಂದಳು. ಅದನ್ನೇ ಸ್ವಲ್ಪ ನಾನು ಈಗ ತಿನ್ಕೊಳ್ತೀನಿ. ಇನ್ನೇನಿದ್ರು ಸಾಯಂಕಾಲಕ್ಕೆ ಅಡುಗೆ ಮಾಡೋದು. ಹೊಟ್ಟೆ ಸಿಕ್ಬಿಟ್ಟಿದೆ. ಫಸ್ಟು ಊಟ ಮಾಡ್ಕೊಬಿಡ್ತೀನಿ.
ಫ್ರೆಂಡ್ಸ್, ನಮ್ಮ ಚಿನಿಮನ್ ನೋಡಿ ಕ್ಲಿಪ್ಗಳನ್ನೆಲ್ಲ ಕೆಳಗೆ ಹಾಕ್ಕೊಂಡು ಬ್ಯಾಗ್ ಹಾಕ್ತಾ ಇದ್ದಾಳೆ. ಕ್ಲಿಪ್ನೆಲ್ಲ ಯಾತಕ್ಕೆ ಸುರಿದಿರೋದು ಕೆಳಕ್ಕೆ? ನೋಡಿದ್ರ ಕ್ಲಿಪ್ನೆಲ್ಲ ಕೆಳಗೆ ಸುರ್ಕೊಂಡು ಆಟ ಆಡ್ತಾ ಕೂತಿದ್ದಾಳೆ. ಫ್ರೆಂಡ್ಸ್, ಸ್ನಾನ ಕೆಲಸ ಎಲ್ಲ ಮುಗಿದು ಸ್ನಾನ ಎಲ್ಲ ಆಗಿ ದೇವ್ರ ಪೂಜೆನೂ ಆಗೋಯ್ತು. ಹಾಗೆಯೇ ಇವತ್ತು ನಮ್ಮ ಚಿನ್ನಿಮ್ಮ ಏನಾದ್ರು ಸ್ವೀಟ್ ಮಾಡಿಕೊಡು ಮಮ್ಮಿ ಅಂತ ಕೇಳಿದ್ಳು. ಹಾಗಾಗಿ ಅವಳಿಗೋಸ್ಕರ ನಾನು ಏನು ಹೆಸರು ಬೇಳೆ ಪಾಯಸ ಮಾಡಿದ್ದೀನಿ. ಅದನ್ನ ಏಳಕ್ಕೆ ಎಷ್ಟೊತ್ತು ನೆನೆಸ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆ ಪಾಯಸ ಮಾಡಿದ್ದೀನಿ. ಅದು ನಮ್ಮ ಮನೆಯವ್ರಿಗೂ ಇಷ್ಟನೇ. ನೋಡಿ ಬಂದ್ಬಿಟ್ಲು. ಜುಟ್ಟು ನೋಡಿ ಅವಳೇ ಕಟ್ಕೊಂಡಿರೋದು. ಇನ್ನೂ ಸ್ನಾನ ಮಾಡಿರೋದು, ಕೂದಲು ಒಣಗೇ ಇಲ್ಲ ನೋಡಿ, ತ್ಯಾಮ ಹಂಗೆ ಇದೆ. ಆದರೂ 2 ಜುಟ್ಟು ಕಟ್ಕೊಬಿಟ್ಟಿದ್ದಾಳೆ. ಎಲ್ಲಿ ಒಣಗಿದೆ ನೋಡಿಲಿ, ತ್ಯಾಮ ಇಲ್ಲ ಒಣಗಿದೆ. ಫ್ರೆಂಡ್ಸ್ ನೋಡಿ, ಪಾಯಸ ಗುಡ್ ಮಾರ್ನಿಂಗ್. ಹಸಿರು ಬೇಳೆ ಪಾಯಸ. ಗುಡ್ ಮಾರ್ನಿಂಗ್. ಹಾಗೆ ಇಲ್ಲಿ ಸ್ವಲ್ಪ ಬೌಲ್ಗೆ ಹಾಕಿ ಇಟ್ಟಿದ್ದೀನಿ ಆರ್ಲಿ ಅಂತ ಹೇಳ್ಕೊಂಡು ನಮ್ಮ ಚಿನ್ನಿಮನಿಗೆ. ಇನ್ನೇನೋ ಅಡುಗೆ ಒಂದು ಮಾಡಬೇಕು ಅಷ್ಟೇ. ಎಲ್ಲ ಕೆಲಸಗಳೆಲ್ಲ ಮುಗೀತು. ಬೆಳಿಗ್ಗೆಯಿಂದನೇ ತುಂಬಾ ಕೆಲಸ ಇತ್ತು. ಬಟ್ಟೆಗಳಿಂತೂ ರಾಶಿ ರಾಶಿ ಇತ್ತು. ಅದು ಮಿಷಿನಲ್ಲೇ ಒಗ್ದಿರೋದು, ಆದರೂ ಅದನ್ನ ಜಾಲಿಸಿ ಅದಕ್ಕೆ ಡ್ರೈಯರ್ಗೆ ಹಾಕಿ ಒಣಗಾಕಿ, ಬಿಸಿಲು ಅಂತೂ ಸ್ವಲ್ಪ ನೆನ್ನೆ ಫುಲ್ಲು ಬಿಸಿಲಿತ್ತು. ಇವತ್ತಷ್ಟು ಬಿಸಿಲೇ ಇಲ್ಲ. ಮೋಸ್ಟ್ಲಿ ನಾನು ಬಟ್ಟೆ ಒಗಿತೀನಿ ಅಂತ ಗೊತ್ತಿತ್ತೇನ, ಅದಕ್ಕೆ ಬಿಸಿಲೇ ಇರಲಿಲ್ಲ. ಆದರೂ ಚೆನ್ನಾಗಿ ಡ್ರೈ ಮಾಡಿಬಿಟ್ಟು ಹಾಕಿದ್ದೆ. ಒಂದು ಸ್ವಲ್ಪನೂ ತ್ಯಾಮ ಇಲ್ಲದಂಗೆ ಚೆನ್ನಾಗಿ ಡ್ರೈ ಮಾಡಿ ಹಾಕಿ ಗಾಳಿಗೇ ಅದು ಒಣಗ್ಕೊಬಿಡ್ತು. ಹಾಗೆ ಎಲ್ಲ ಎತ್ತಿ ಹಾಕಿದ್ದೀನಿ. ಇನ್ನು ಅದು ಮಡಚಬೇಕು. ಫಸ್ಟು ನಾನು ಅಡುಗೆ ಮಾಡಿಬಿಡ್ತೀನಿ. ಇನ್ನೇನು 7 ಗಂಟೆ ಆಗಿಬಿಟ್ಟಿದೆ, ಸಂಜೆ 7 ಗಂಟೆ ಆಗಿದೆ. ತುಂಬ ಕೆಲಸ ಆಯಿತು. ಏನದು ಕ್ಲಿಪ್ಗಳು ತಗೊಂಡು ಆಟ ಆಡ್ತಿದ್ಯಾ? ನನಗೆ ಬಟ್ಟೆ ಹಾಕೋ ಕ್ಲಿಪ್ಗಳೇ ಇಲ್ವಲ್ಲ. ಬಟ್ಟೆ ಒಣಗಾಕ ಕ್ಲಿಪ್ ಬೇಡವಾ? ಏನು ಮಾಡೋದು ಅಂದ್ರೆ ಎಲ್ಲೇ ನೋಡಿ, ಬಟ್ಟೆ ಒಣಗಾಕ ಕ್ಲಿಪ್ಗಳನ್ನೆಲ್ಲ ತಗೊಬಂದು ಆಟ ಆಡ್ತಾಳೆ. ಅವಳಿಗೆ ಆಟ ಸಾಮಾನು ಗೊಂಬೆಗಳು ಇದ್ದರೂ ಸಹ ಅದರಲ್ಲಿ ಆಟ ಆಡಲ್ಲ ಅವಳು. ಅದನ್ನೆಲ್ಲ ಒಂದು ಬಾಕ್ಸ್ಗೆ ಇಟ್ಬಿಟ್ಟು ಅವಳಿಗೆ ಇಷ್ಟ ಬಂದಿದ್ದು ತಗೊಂಡು ಆಟ ಆಡ್ತಾಳೆ. ಫ್ರೆಂಡ್ಸ್, ನನಗಂತೂ ಬೆಳಿಗ್ಗೆಯಿಂದನೇ ತುಂಬ ಸಾಕಾಗ್ಬಿಟ್ಟಿದೆ. ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನಾಳೆನ ಬ್ಲಾಗ್ನಲ್ಲಿ ಸಿಗ್ತೀನಿ. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ನಾಳೆನ ಬ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಮಾಡ್ಬಿಡು. ಬಾಯ್, ಟಾಟಾ, ಬಾಯ್.